ಆಚಾರ್ಯ ರಾಮಾನುಜರಿಂದ ಪುನೀತವಾದ ಪುಣ್ಯಕ್ಷೇತ್ರ, ಸಾಹಿತ್ಯ, ಕಲೆ, ಸಂಸ್ಕೃತಿಯ ತವರು. ಇದು ಮುಂಜಾನೆ ರಾಗ ಸೀಸನ್ 3 ಮಾಹಿತಿ ಫುಲ್ ಜೋರು. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲುಕೋಟೆ ಕಲೆ, ಸಂಸ್ಕೃತಿ, ಶಿಲ್ಪಕಲೆಯ ತವರು. ಕರ್ನಾಟಕದ ಸುಪ್ರಸಿದ್ಧ ಯಾತ್ರಾಸ್ಥಳ. ಗಿರಿ ಶಿಖರಗಳಿಂದ ಕಂಗೊಳಿಸುವ ಈ ಮೇಲುಕೋಟೆ ದಕ್ಷಿಣ ಭಾರತದಲ್ಲೇ ಶ್ರೀ ವೈಷ್ಣವ ಕ್ಷೇತ್ರಗಳೆಂದು ಖ್ಯಾತವಾಗಿರುವ 4 ಪುಣ್ಯಕ್ಷೇತ್ರಗಳಲ್ಲಿ ಒಂದು. ಇನ್ನುಳಿದ 3 ಕ್ಷೇತ್ರಗಳೆಂದರೆ ಕಂಚಿ, ತಿರುಪತಿ, ಶ್ರೀರಂಗಂ. ಮೇಲುಕೋಟೆಗೆ ಯಾದವಾದ್ರಿ, ವೇದಾದ್ರಿ, ನಾರಾಯಣಾದ್ರಿ, ಯತಿಶೈಲ, ಯದುಗಿರಿ ಎಂಬ ಹೆಸರುಗಳಿವೆ. ಕೃತಾಯುಗದಲ್ಲಿ ಸನತ್ ಕುಮಾರ ಇಲ್ಲಿ ತಿರುನಾರಾಯಣ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದರಿಂದ ನಾರಾಯಣಾದ್ರಿ ಎಂದು, ತ್ರೇತಾಯುಗದಲ್ಲಿ ದತ್ತಾತ್ರೇಯರು ಈ ಪರ್ವತದಲ್ಲಿ ವೇದ ಪಾರಾಯಣ ಮಾಡಿದರಿಂದ ವೇದಾದ್ರಿ ಎಂದು, ದ್ವಾಪರದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಮತ್ತು ಮೊದಲಾದವರಿಂದ ಪೂಜಿಸಲ್ಪಟ್ಟ ಈ ಸ್ಥಳ ಯಾದವಾದ್ರಿ ಎಂದು, ಕಲಿಯುಗದಲ್ಲಿ ಆಚಾರ್ಯ ರಾಮಾನುಜಾಚಾರ್ಯರು 12 ವರ್ಷಗಳ ಕಾಲ ಇಲ್ಲಿ ನೆಲೆಸಿ ಈ ಕ್ಷೇತ್ರವನ್ನ ಜೀರ್ಣೋದ್ಧಾರ ಮಾಡಿದ ಕಾರಣ ಯತಿಶೈಲವೆಂದು ಹೆಸರು ಪಡೆದಿದೆ ಎನ್ನುತ್ತದೆ ಸ್ಥಳ ಪುರಾಣ. ಶಾಸನಗಳಲ್ಲಿ ಈ ಕ್ಷೇತ್ರಕ್ಕೆ ಯಾದವಗಿರಿ, ಯದುಗಿರಿ, ವೈಕುಂಠವರ್ಧನ ಕ್ಷೇತ್ರ, ದಕ್ಷಿಣ ಬದರಿಕಾ ಆಶ್ರಮ, ತಿರುನಾರಾಯಣಪುರ, ಮೇಲುಕೋಟೆ ಎಂಬ ಹೆಸರುಗಳಿರುವ ಉಲ್ಲೇಖವಿದೆ. ಕೋಟೆ ಕೊತ್ತಲ ಗಿರಿಶಿಖರಗಳಿಂದ ಕಂಗೊಳಿಸುತ್ತಿರುವ ಮೇಲುಕೋಟೆಯಲ್ಲಿ ಸುಂದರವಾದ ಚೆಲುವನಾರಾಯಣ ಬೆಟ್ಟದ ಯೋಗನರಸಿಂಹ ದೇವಾಲಯಗಳಿವೆ. ಅಕ್ಕ ತಂಗಿಯರ ಕೊಳ, ಪುಷ್ಕರಣಿ, ಭುವನೇಶ್ವರಿ ಮಂಟಪ, ಮನಮೋಹಕ ಕಲ್ಯಾಣಿ, ಯದುಗಿರಿ ಅಮ್ಮನವರ ದೇಗುಲ ಮಂಟಪಗಳೇ ಮೊದಲಾದ ಸುಂದರಾತಿ ಸುಂದರ ತಾಣಗಳಿವೆ. ಮೇಲುಕೋಟೆಯು ಮಂಡ್ಯದಿಂದ 36 ಕಿಲೋಮೀಟರ್, ಬೆಂಗಳೂರಿನಿಂದ 120 ಕಿಲೋಮೀಟರ್, ಮೈಸೂರಿನಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿರುವ 101 ದೇಗುಲ ಹಾಗೂ 101 ಕಲ್ಯಾಣಿಗಳಿರುವ ಈ ಸುಂದರವಾದ ಬೀಡು ಸಮುದ್ರ ಮಟ್ಟದಿಂದ 1013 ಮೀಟರ್ ಎತ್ತರದಲ್ಲಿದೆ. ಮೇಲುಕೋಟೆ ಧಾರ್ಮಿಕ ಮಹತ್ವದ ಜೊತೆಗೆ ಪ್ರವಾಸಿಗರಿಗೆ ಆಕರ್ಷಕ ಸ್ಥಳವಾಗಿದ್ದು ಕರ್ನಾಟಕದ ಪ್ರಮುಖ ಪವಿತ್ರ ಕ್ಷೇತ್ರಗಳಲ್ಲಿ ಒಂದಾಗಿದೆ. ನೋವು ಬಂದರೂ ನಿಲ್ಲಬೇಡ, ಕನಸು ಕಂಡರೆ ಬಿಡಬೇಡ, ನಿನ್ನ ಪ್ರಯತ್ನವೇ ನಿನ್ನ ಶಕ್ತಿ ಅಂತ ಹೇಳ್ತಾ ಇರೋದು ನಿಮ್ಮ ಪ್ರೀತಿಯ ನಂದು.